ಹಾರೋಹಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖೆ ನೌಕರರ ಕೇಂದ್ರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸೆಪ್ಟೆಂಬರ್ 26ರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಮನಗರ ತಾಲೂಕು ಘಟಕ ಹಾರೋಹಳ್ಳಿಯಲ್ಲಿ ನೌಕರರು ಕಪ್ಪುಪಟ್ಟಿ ಧರಿಸಿ ಮುಷ್ಕರ ನಡೆಸಿದರು. ಮೊಬೈಲ್ ಆಪ್ ಹಾಗೂ ವೆನ್ ಅಪ್ಲಿಕೇಶನ್ ಲೇಖನಿ ಸ್ಥಗಿತಗೊಳಿಸುವ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ರಾಜ್ಯವ್ಯಾಪಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಗ್ರಾಮಾಡಳಿತಾಧಿಕಾರಿಗಳಿಗೂ ತಾಂತ್ರಿಕ ಅಧಿಕಾರಿಗಳಂತೆಯೇ ವೇತನ ಶ್ರೇಣಿ ನಿಗದಿ ಮಾಡಬೇಕು. ಗ್ರಾಮ ಕಚೇರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು. ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಮತ್ತು ಮೊಬೈಲ್ ಆಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಒತ್ತಡವನ್ನು ನಿಲ್ಲಿಸಲು ಒತ್ತಾಯಿಸಿದರು. ಮುಷ್ಕರದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಎಸ್.ಪಿ. ಗೌಡ, ಹಾರೋಹಳ್ಳಿ ತಾಲೂಕು ಘಟಕದ ಅಧ್ಯಕ್ಷರಾದ ಮಂಜುಕುಮಾರ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ಅಜಯ್ ವೈಯೆ, ಅಂಬಿಕಾ, ಗ್ರಾಮಾಡಳಿತಾಧಿಕಾರಿ ಮೀನಾಕ್ಷಿ, ಸುಷ್ಮಿತಾ, ಶಿವಲಿಂಗಯ್ಯ ಮುಂತಾದ ನೌಕರರು ಭಾಗವಹಿಸಿದ್ದರು. ನನ್ನ ಹೆಸರು ಮಂಜುಕುಮಾರ್ ಅಂದ್ಬಿಟ್ಟು ಹಾರೋಹಳ್ಳಿ ತಾಲೂಕು ಸರ್ಕಾರಿ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ಆಗಿದ್ದೀನಿ. ನಾವು ಇವತ್ತು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ 26/9/2024ರಂದು ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ವಿಚಾರ ಏನು ಅಂದರೆ, ಏನು ಮೊಬೈಲ್ ಆ್ಯಪ್ಗಳನ್ನ ಮಾಡಿ ಅಂತ ಏನು ಸರ್ಕಾರದಿಂದ ನಿರ್ದೇಶನ ಕೊಡ್ತಾರೆ, ಅದ್ರ ವಿರುದ್ಧ ಏನು ಯಾವುದೇ ಮೂಲಭೂತ ಸೌಕರ್ಯ ಯಾವುದೇ ಕೊಡ್ದೇ, ಮತ್ತು ಈಗ ಏನು ಗ್ರಾಮ ಆಡಳಿತಾಧಿಕಾರಿಗಳು ಒಂದು ಸರ್ಕಲ್ಗಿಂತ ಹೆಚ್ಚುವರಿಯಾಗಿ 2, 3, 4 ಈ ಥರ ಮಾಡೋದು, ಮತ್ತು ಇನ್ನು ವಿವಿಧ ಈಗ ರೂಲ್ 6 ಅಂತರ್ಜಿಲ್ಲಾ ವರ್ಗಾವಣೆ ಅದನ್ನೊಂದು ವಿಚಾರ ಇಟ್ಕೊಂಡು ನಾವಿವತ್ತು ರ್ಯಾಂಕಿಂಗ್ ಪದ್ಧತಿ ಜಿಲ್ಲೆಯಿಂದ ಜಿಲ್ಲೆಗೆ ನೌಕರರ ಮಧ್ಯೆ ದ್ವೇಷ ತಂದು ಈಗ ರ್ಯಾಂಕಿಂಗ್ ಪದ್ಧತಿ ಅದೊಂದು ಕೈ ಬಿಡಬೇಕು ಅನ್ನೋ ಇದನ್ನು ಇಟ್ಕೊಂಡು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾಯಿದ್ದೀವಿ. ನಾನು ಎಸ್.ಪಿ. ಗೌಡ ಅಂತ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿ ಕನಕಪುರ. ಇವತ್ತೇನು ನಮ್ಮ ಕಂದಾಯ ಇಲಾಖೆ ನೌಕರರು ಗ್ರಾಮಾಡಳಿತ ಅಧಿಕಾರಿಗಳು ಏನು ಇವತ್ತು ಮುಷ್ಕರ ಮಾಡ್ತಾಯಿದ್ದಾರೆ, ಅದಕ್ಕೆ ನಮಗೆ ಕರೆ ಮಾಡಿ ಈ ಥರ ನಮಗೆ ಬೆಂಬಲ ಸರ್ಕಾರಿ ನೌಕರ ಸಂಘದಿಂದ ನಮಗೆ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಂಡಾಗ ನಾವು ಈಗಾಗಲೇ ತಾಲೂಕು ಹಂತದಲ್ಲಿ ನಡೆಯುವ ಒಂದು ಪ್ರತಿಭಟನೆಗೂ ಸತ್ಯಾಗ್ರಹಕ್ಕೂ ಭಾಗವಹಿಸಿ ಅಲ್ಲೂ ಕೂಡ ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ. ಇಲ್ಲಿ ನೂತನವಾಗಿ ಹಾರೋಹಳ್ಳಿ ತಾಲೂಕಾಗಿರೋದ್ರಿಂದ ಇಲ್ಲೂ ಕೂಡ ನಮ್ಮ ಸಹೋದ್ಯೋಗಿಗಳು ಕೂತ್ಕೊಂಡು ಅವರಿಗೆ ನ್ಯಾಯಯುತ ಬೇಡಿಕೆಗಳಿಗೋಸ್ಕರವಾಗಿ ಏನು ಧರಣಿ ಮಾಡ್ತಾಯಿದ್ದಾರೆ, ಸತ್ಯಾಗ್ರಹ ಮಾಡ್ತಾಯಿದ್ದಾರೆ, ಅದಕ್ಕೆ ಬೆಂಬಲ ಕೊಡುವ ಸಲುವಾಗಿ ನಮ್ಮ ಅಧ್ಯಕ್ಷರು ಇವತ್ತು ಕಾರ್ಯಕರ್ತರಿಂದ ಅಲ್ಲಿ ಭಾಗವಹಿಸಿದ್ರು. ಬರೋಕ್ಕಾಗಲ್ಲ ನೀವೇ ಭಾಗವಹಿಸಿ ಅಂತ ಹೇಳಿದಾಗ ಈ ಒಂದು ಮುಷ್ಕರಕ್ಕೆ ಬಂದು ಭಾಗವಹಿಸಿದ್ದೀನಿ. ಇವರೇನು ನ್ಯಾಯಯುತ ಬೇಡಿಕೆಗಳಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇವತ್ತೇ ನಾವು ಕೂಡ ಸರ್ಕಾರಿ ನೌಕರ ಸಂಘ ಇರ್ತೀವಿ, ಜೊತೆಗೆ ನಮ್ಮೂ ಕೂಡ ಸರ್ಕಾರಿ ನೌಕರರ ಸಂಘ ಕೂಡ ರಾಜ್ಯ ಮಟ್ಟದಲ್ಲಿ ನಿಮ್ಮ ಬೇಡಿಕೆಗಳಿಗೆ ನಾವು ಕೂಡ ಸ್ಪಂದಿಸಿ ಇವರಿಗೆ ಸುಗಮವಾಗಿ ಕೆಲಸ ಕಾರ್ಯ ನಿರ್ವಹಿಸಲು ಅನುವು ಮಾಡಿಕೊಡೋಕ್ಕೋಸ್ಕರವಾಗಿ ಅವ್ರು ಸಂಪೂರ್ಣ ಸಹಕಾರ ಕೊಡ್ತೀವಿ ಸರ್ಕಾರಿ ನೌಕರ ಸಂಘದ ಅಂತ ಹೇಳಿದ ಈ ಒಂದು ಬೆಂಬಲಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ, ಮುಷ್ಕರಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ. ಸಹೋದ್ಯೋಗಿ ಮಿತ್ರರು ಬೆಳಗ್ಗೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಬಹಿಷ್ಕರಿಸಿ ಮುಷ್ಕರ ಸ್ಥಗಿತಗೊಳಿಸಿ ಕಪ್ಪು ಬಡ್ಡಿ ಧರಿಸಿ ಅವ್ರ ನ್ಯಾಯಯುತ ಬೇಡಿಕೆಗಳಿಗಾಗಿ ಮುಷ್ಕರ ನಡೆಸ್ತಾ ಇದ್ದಾರೆ. ಅವ್ರ ಬೆಂಬಲಕ್ಕೋಸ್ಕರ ನಾವೀಗ ಸರ್ಕಾರಿ ನೌಕರ ಸಂಘದಿಂದ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳೇನಾದರೂ ಭೇಟಿ ಮಾಡಿದ್ರೆ ಸರ್? ಇಲ್ಲ ಸರ್, ಯಾರು ಮೀನಾಕ್ಷಿ ಅಂತೇಳಿ ನಮ್ಮ ಕೊಳಿನಹಳ್ಳಿ ಸರ್ಕಲ್ BA. ಇವತ್ತು ನಾವು ಅನಿರ್ದಿಷ್ಟ ಮುಷ್ಕರ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ನಮಗೆ ಬಗರ್ಹುಕುಂ ಆ್ಯಪು, ಹ್ಯಾಂಡ್ಬಿಟ್ ಆ್ಯಪು ಈ ಥರ 16 ಆ್ಯಪ್ಗಳಿದ್ದಾವೆ. ಅವೆಲ್ಲನೂ ಒಂದೇ ದಿನ ಮಾಡೋಕ್ಕೆ ಒಂದೇ ದಿನ ಪ್ರೋಗ್ರೆಸ್ ಕೊಡಿ ಅಂತ ಹೇಳ್ತಾರೆ. ಇವೆಲ್ಲನೂ ಒಂದೇ ದಿನ ಪ್ರೋಗ್ರೆಸ್ ಕೊಡೋಕ್ಕಾಗಲ್ಲ. ಈ ಆ್ಯಪ್ಗಳು ಎಲ್ಲನೂ ಟೆಕ್ನಿಕಲ್ ಫೀಲ್ಡಲ್ಲಿ ಇರೋರಿಗೆ ಮಾಡುವಂಥದ್ದು, ನಾವೇನಿದ್ರು ಫೀಲ್ಡಲ್ಲಿರೋ ಕೆಲಸನ ಮಾಡುವಂಥದ್ದು. ಈ ಕೆಲಸದಿಂದ ನಮಗೆ ಒತ್ತಡದಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಅನಾರೋಗ್ಯಕ್ಕೀಡಾಗ್ತೀವಿ. ಇದೊಂದು, ಮತ್ತು ಕೆಲಸದ ರಜಾ ದಿನಗಳಲ್ಲಿ ನಮಗೆ ಕೆಲಸವನ್ನು ಹೇರ್ತಾ ಇರೋದು. ಮೂಲಭೂತ ಸೌಕರ್ಯಗಳಿಲ್ಲ. ಏನೇ ಒಂದು ಕೆಲಸ ಹಾಕಿದ್ರು ಇವಾಗ ಲ್ಯಾಂಡ್ ಬಿಟ್ ಹೇಳ್ತಾರೆ, ಲ್ಯಾಂಡ್ ಬಿಟ್ ಮಾಡಬೇಕು ಅಂತ. ಇದಕ್ಕೆ ಒಂದು ಇಂಟರ್ನೆಟ್ ಇಲ್ಲ, ಒಂದು ಮೊಬೈಲ್ ಇಲ್ಲ. ಈ ಥರ ಮೂಲಭೂತ ಅವಶ್ಯಕತೆಗಳೇನಿವೆ ಅವುಗಳೇನು ನಮಗೆ ಪೂರೈಕೆ ಆಗುತ್ತೆ. ಮೂಲಭೂತ ಸೌಕರ್ಯಗಳೇನಿದ್ದಾವೆ ಇವು ನಮಗೆ ಸರ್ಕಾರದಿಂದ ಒದಗಿಸ್ಬೇಕು ಎಲ್ಲ VAಗಳಿಗೂ. ಸುಮಾರು 10 ವರ್ಷ 15 ವರ್ಷ ಸರ್ವಿಸ್ ಮಾಡಿರೋರು ಅವ್ರವ್ರ ಜಿಲ್ಲೆಗಳಿಗೆ ಹೋಗೋಕ್ಕಾಗ್ತಿಲ್ಲ. ಮೊದಲೇ ರೂಲ್ 6 ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅಂತರ್ಜಿಲ್ಲಾ ವರ್ಗಾವಣೆ ಮತ್ತು ಕಪಲ್ ಕೇಸಲ್ಲಿ ಟ್ರಾನ್ಸ್ಫರ್ಗಳು ಇದೆಲ್ಲ ಆಗಬೇಕು, ಅದನ್ನೆಲ್ಲ ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ಮುಷ್ಕರ ಮಾಡ್ತಾ ಇದ್ದೀವಿ. ನೋಡ್ತಿದ್ದೀವಿ ಈಗ
ಒಂದು ವಿ ಎಗೆ ಒಂದು ಸರ್ಕಲ್ ಅಂತ ಗೌರ್ಮೆಂಟಿಂದನೇ ಇದ್ಮೇಲೆ ಅದೇ ಗೌರ್ಮೆಂಟ್ ಅವರು ವಿ ಎ ರೆಕ್ರೂಟ್ಮೆಂಟ್ ಕೂಡ ಲೇಟ್ ಮಾಡ್ತಿದ್ದಾರೆ. ಈಗ ಒಬ್ಬರು 3-4 ಸರ್ಕಲ್ಲು ಅಟ್ ಎ ಟೈಮ್ 4 ಸರ್ಕಲಲ್ಲೂ ಪ್ರೋಗ್ರೆಸ್ ಕೇಳ್ತಾರೆ. ಇಷ್ಟೇ ಪ್ರೋಗ್ರೆಸ್ ಇರಬೇಕು, ಡಿಸ್ಟಿಕಲ್ಲಿ ನಾವು ರ್ಯಾಂಕಿಂಗ್ ಇರಬೇಕು, ತಾಲೂಕಲ್ಲಿ ನಾವು ಟಾಪಲ್ಲಿ ಇರಬೇಕು ಅಂತ ಕೇಳ್ತಾರೆ. ಅದಕ್ಕೆ ಫೆಸಿಲಿಟೀಸು ಕೊಡಲ್ಲ. ಮತ್ತು ನಾವು 4ರಿಂದ 5 ಸರ್ಕಲ್ಲು 3 ಸರ್ಕಲ್ಲು ಹಾಗೆಲ್ಲ ಮಾಡ್ತಿರೋದ್ರೆ ನಮ್ಗೆ ಮಾನಸಿಕವಾಗಿ ಒತ್ತಡ ಕೂಡ ಹಂಗಾಗಿ ಕೆಲಸಗಳು ಲೇಟ್ ಆಗ್ತದೆ ಅಷ್ಟೇ. ಅದಾಗಿಂದ ತಾಲೂಕು ಆಫೀಸ್ ಬಂದ್ಬಿಟ್ಟು ನನ್ನ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂದ್ರೆ ಒಬ್ಬ ಒಂದು ಸರ್ಕಲ್ ಆದ್ರೆ ಅವರು ಗ್ರಾಮದಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು. ಅರ್ಥ ಆಯ್ತಾ ಸರ್? ಅವ್ರ ಗ್ರಾಮದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಇವಾಗ 3 ಸರ್ಕಲ್ ಹಾಕಿದ್ರೆ ಈ ಗ್ರಾಮಕ್ಕೆ ಹೋಗ್ತೀವಿ ಅಂದ್ರೆ ಇನ್ನೊಂದು ಗ್ರಾಮಕ್ಕೆ ಹೋಗಿಲ್ಲ, ನಮ್ಮ ಸರ್ಕಲ್ಗೆ ಯಾಕೆ ಬಂದಿಲ್ಲ, ಅಲ್ಲೇನು ಮಾಡ್ತಿದ್ರ, ಇಲ್ಲಿಗೆ ಯಾವತ್ತಿಗೆ ಬಂದಿರ, ಹಂಗೆ ಅಂತ ಒತ್ತಡ ಇರ್ತದೆ. ಹಂಗಾಗಿ ಮಾಡಲಿಲ್ಲ ಅಂದರೆ ಕೆಲಸ ಮಾಡಿರೋಕ್ಕೆ ದೂರು ಬಂದಾಗ ಇವ್ರನ್ನ ಸಸ್ಪೆಂಡ್ ಮಾಡಬೇಕು, ಅಮಾನತ್ ಮಾಡಿ ಅಂತ ಸರ್. ಅದು ನಮಗೆ ಬಂದಿರೋ ಇದು ಸರ್. ಈಗ ಹೊಸ ತಾಲೂಕು ಆದಮೇಲೆ ಬಿ ಎಗಳನ್ನ ಆಫೀಸ್ ಬಿ ಎ ಕೆಲಸ ಮಾಡಬೇಕು, ಮತ್ತು ಇಲ್ಲಿ ತಾಲೂಕು ಆಫೀಸಲ್ಲಿ ಇಲ್ಲಿಗೆ ಕೆಲಸ ಮಾಡಬೇಕು. ಆಮೇಲೆ ನಾವು ಇನ್ನು ನಮ್ಮ ಕಮಿಟಿಗೆ ನನಗೆ 5 ಸರ್ಕಲ್ ಹಾಕಿದ್ರು, 1 to 5 ಮಾಡಿ ಅಂತ. ಅದು 5 ಸರ್ಕಲ್ 50 ನಂಬರ್ ಇದ್ದು, ಆ 50 ನಂಬರಲ್ಲಿ ಇದ್ದೇ ದಿನನೇ ಮಾಡಬೇಕು. ಇಂಥ ಇಷ್ಟಲ್ಲೇ ಮುಗಿಸ್ಬೇಕು ಅಂದರೆ ಹೆಂಗೆ ಸಾಧ್ಯ? ಒಬ್ಬ ಮನುಷ್ಯ ಅಂದರೆ ನಾವು ಹಳ್ಳಿ ರೈತರು ಒಂದು ಏರಿಯಲ್ಲಿ ದಿನಕ್ಕೆ 1 ಎಕರೆ ಹೊಡಿಬೇಕು ಅಂದರೆ ಇವತ್ತು 5 ಎಕರೆನೇ ತಂದೆ ಹೊತ್ತು ಹೊಡಿಬೇಕು ಅಂದರೆ ಹೆಂಗೆ ಹೊಡಿಕಾಯ ಸಾಧ್ಯ? ಇಲ್ಲ ಉದಾಹರಣೆ ಹೇಳೋದು ಈ ಥರ ಇದಾಯ್ತು, ತೊಂದರೆ ಐತೆ. ಆಮೇಲೆ ಈಗ ಉದಾಹರಣೆಗೆ ನಾವು ಕಂಪ್ಯೂಟರ್ ಬರೆದರೂ ನಾವು ಇದ್ದೀವಿ, ವಿ ಎಗಳು ಇದ್ದೀವಿ. ಅದ್ರ ಬಗ್ಗೆ ನಾವು ನಮ್ಮ ಈ ಕಷ್ಟವನ್ನು ನಿಮ್ಮ ಮುಂದೆ ತೆಗೆದು ಸರ್ಕಾರದಲ್ಲಿ ಗಮನಕ್ಕೆ ತಂದಿದ್ದೀವಿ. ಜಾಗ ಇಲ್ಲ ಸರ್, ಸ್ಟಾಫ್ಗಳು ಜಾಗ ಇಲ್ಲ. ವಿ ಎಗಳು ಬಂದರೂ ಅಷ್ಟೇ, ಒಬ್ಬರು ಹೊರಗಡೆ ಹೋದರೆ ಇನ್ನೊಬ್ರು ಹಿಂಸೆ ಬರೋಕ್ಕಾಗೋದಿಲ್ಲ. ಆ ಥರ ಪರಿಸ್ಥಿತಿ ಇದೆ ಸರ್. ಒಂದು ಶೌಚಾಲಯನೂ ವ್ಯವಸ್ಥೆ ಇಲ್ಲ ಸರ್ ನಮ್ಮ ಸ್ಟಾಫ್ಗಳಿಗೆ, ಏನಿಲ್ಲ ಸರ್. ಇದೆಲ್ಲ ಬೇಡಿಕೆ ಕೇಳಿಕೊಂಡು ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಸರ್ಕಲ್ಲು ಮತ್ತು ಮರವಾಡಿ ನಾಡ ಕಚೇರಿ ಅದ್ರ ಜೊತೆಗೆ ಇಲ್ಲವೇ ಆಫೀಸಲ್ಲೂ ಅವ್ರಿಗೆ ಕಂಪ್ಯೂಟರ್ ಬರ್ತಿದೆ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲೂ ಕೆಲಸ ಮಾಡಬೇಕು. ಈ ಥರ ಹಿಂಸೆಗಳಿದೆ ಅವ್ರಿಗೆ. ಬೇರೆ ಹುಷಾರು ಬೇರೆ ಇಲ್ಲ, ಹೆಲ್ತ್ ಪ್ರಾಬ್ಲಮ್ಮು. ಮೊನ್ನೆ ಹಂಗೂ ಊರಿಗೆ ಹೋಗಿ ಒಂದು ವಾರ ರಜಾ ಕೊಟ್ಟು ಬಂದಿದ್ರು, ರಜಾ ಕೊಟ್ಟು ಈಗ ಬಂದಿದ್ದಾರೆ. ಪುನಃ ಯಾವುದೋ ಟೆಕ್ನಿಕ್ ಕೆಲಸ ಕೊಟ್ಟರೆ ಇವಾಗ ಪುನಃ ಅದೇ ಥರ. ಈಗ ನಾಡ ಕಚೇರಿ ಅಂದರೆ ಅಲ್ಲಿ ಯಾವತ್ತು 24 ಗಂಟೆ ಅಲ್ಲಿ ಇರಬೇಕು. ಈಗ 2 ವಿ ಎ ಕೆಲಸ ಮಾಡಲಿಲ್ಲ ಅಂದಾಗ ಈಗ 1 to 5 ಯಾಕೆ ಮಾಡಲಿಲ್ಲ, ಆಮೇಲೆ ಲ್ಯಾಂಡ್ ಬೀಟು ಇದೆಲ್ಲ ಸಮಸ್ಯೆ ಇದೆ ಸರ್. ಈಗ ನಾವು ಮೇಲಧಿಕಾರಿ ಗಮನ ತಗೊಬಂದ್ರೂ ಈಗ ಏನೋ ಕೆಲಸ ಮಾಡಿಲ್ಲ ಅಂದರೆ ಅಲ್ಲಿ ಅವ್ರಿಗೆ ಸಸ್ಪೆಂಡ್ ಬಂದಿದೆ. ನಮ್ಮ ಕಷ್ಟ